ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ನಡೆದ ಭೀಕರ ಹತ್ಯೆ ಪ್ರಕರಣ ಇಡೀ ಪ್ರದೇಶವನ್ನ ಬೆಚ್ಚಿ ಬೀಳಿಸಿದೆ. 35 ವರ್ಷದ ಬಾಬು ಬೂಸುಗೋಳ್ ಅವರನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರ ಹಾಗೂ ಕಲ್ಲಿನಿಂದ ಹಲ್ಲೆ ನಡೆಸಿ ಕ್ರೂರವಾಗಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಘಟನೆ ನಡೆದ ತಕ್ಷಣ ಸಂಕೇಶ್ವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕೊಲೆಯ ಹಿಂದಿನ ನಿಖರ ಕಾರಣವೇನು, ಹತ್ಯೆ ಮಾಡಿದವರು ಯಾರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದು ಮುಂದಿನ ತನಿಖೆಯಿಂದ ಮತ್ತಷ್ಟು ಸತ್ಯಾಂಶಗಳು ಹೊರಬರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನ್ಯೂಸ್ ಕನ್ನಡ, ಸಂಕೇಶ್ವರ್. ಇದು ನಿನ್ನೆ ರಾತ್ರಿ ರೀ 12:15 ಆಗೈತೆ ರೀ. 12:15 ಆಗೈತೆ ರೀ. ಅವ್ರ ಹಿಂದ್ಗಡೆ ಅವ್ರ ಜೋಡಿ ನ್ಯಾಯ ತಕರಾರ, ಗುಂಡಾಗಿರಿ, ದಾದಾಗಿರಿ ಇವ್ರು ತನಕ ಮಾಡ್ಕೋತ ಬಂದಾರ್ರಿ. ಸ್ವತಃ ಈ ಊರಿಗೂ ಎಲ್ಲರಿಗೂ ಗೊತ್ತೈತೆ ರೀ. ಅವ್ರ ಮರಡಿ ಗ್ಯಾಂಗರ್, ಅದು ದೊಡ್ಡ ಗ್ಯಾಂಗ್ ಐತೆ ಮರಡಿ. ಅವ್ರು ಏನು ರೀ, ಅವ್ರ ಮುಂದೆ ಯಾರು ಬೆಳಿಬಾರ್ದು, ಚಲೋ ಆಗಬಾರ್ದು. ಮತ್ತು ಇವನು ಕಣ್ಣಾಗ ಹಿಡಿದ್ರೆ 2-3ನೇ ಸಲ ಜಗಳದ, 3 ಸಲ ವ್ಯಾಪಾರ ಆಗೈತಿ. ಆದ್ರೂ ಭೀ ಮತ್ತು ಇವನು 2 ತಿಂಗಳಿಂದ ಇವನು ಸ್ಟಪ್ ಹಾಕ್ಕೊಂಡ ಕೂತಾರೆ. ಮತ್ತು ಸಾಯವಾಗಿ 2 ದಿವಸ ಐತಂದ್ರೆ ಮೂತಿ ಭಾಳ ಸಣ್ಣ ಹಾಕಿದ್ರು. ಅವು ಮೊದಲಿಂದ ಆದರೂ ಕೂಡ ಇವರು ಭಾಳ ಉತ್ತಮವಾದಂಥ ವ್ಯಕ್ತಿ. ಬಾಬು ಅನ್ನೋರು ಹತ್ಯೆ ಆಗಿರ್ತಕ್ಕಂಥ ವ್ಯಕ್ತಿ. ಇವ ಸ್ವತಃ ನನ್ನ ಅಣ್ಣನ ಮಗನಾಗಿ ಇರುವುದರಿಂದ ಇನ್ನೊಬ್ಬರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡು ಇದ್ದಿರ್ತಕ್ಕಂಥ ವ್ಯಕ್ತಿ. ಯಾರ ಮನುಷ್ಯಗೂ ನೋವು ಆಗದೆ ನಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಆದರೆ ಇವತ್ತಿನ ದಿನ ಏಕಾಏಕಿ ಇವನು ಹತ್ಯೆ ಆಗಿದೆ ಅಂತ ಅನ್ನೋದು ನಮಗೆ ಬೆಳಗಿನ ಜಾವ ಗೊತ್ತಾಯಿತು. ಆವಾಗ ನಾವು ಹೋಗಿ ನೋಡಿದಾಗ ನಮ್ಮ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ದುಃಖ ಆಯಿತು. ಈಗಾಗಲೇ ಪೊಲೀಸರು ಇದರ ಬಗ್ಗೆ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಅವರು ಎನ್ಕ್ವೈರಿಯನ್ನು ಮಾಡಿ ಈ ಹತ್ಯೆಗೆ ಕಾರಣ ಏನು ಅನ್ನೋದನ್ನು ಅವರು ಕೂಲಂಕಷವಾಗಿ ಸತ್ಯಾಂಶವನ್ನು ನಾವು ಹೊರಗೆ ತರಲಿ. ಅದು ಮರಡಿ ಗ್ಯಾಂಗ್ ಅಂತ ಐತ್ರಿ. ಏನು ರೀ, ಬಡ್ಡಿಂದ ಅವ್ರದ್ದು ಒಂದು ಜರ ಜಗಳ. ಏನು ರೀ, ಆ ಜಗಳಕ್ಕಾಗಿ ಒಂದು ಪ್ಲಾಟ್ ತೊಗೊಂಡಿದ್ರಿ, ಅದನ್ನು ಕಟ್ಟಿದ್ರಿ. ಅಲ್ಲಿ ಕಟ್ಟಿದ್ದಾಗ ಈ ಮೈಡಾಗಳ ನಂಬದೈತೆ ಅಂತ ಹೇಳಿ ಅದನ್ನೆಲ್ಲ ಚಕ್ಬಂದಿ ಮಾಡಿ ಕಂಪ್ಲೀಟ್ ಮಾಡಿ ವ್ಯಾಪಾರದ ಹರಿದತ್ರಿ. ಅದು ಇನ್ನೂ ಅದ್ರ ಭೀ ಹಾದಿಲ್ಲನ ರೀ, ಹಾದಿ ಕೊಟ್ಟಿಲ್ಲ. ಅವನು ಒಟ್ಟು ಚಕ್ಬಂದಿದಾಗ ಇಟ್ಟಿರ್ರಿ ಅವನು. ಮತ್ತು ಒಂದು ಬಿಟ್ಟು 3 ಸಲ ಅಟ್ಯಾಕ್ ಮಾಡ್ರಿ. ಅವ್ರು 2 ಸಲ ಮಾಡ್ರಿ, 3ನೇದು ಭೀ ಅಟ್ಯಾಕ್ ಮಾಡ್ರಿ. ಅವ ಏನು ಮಾಡಿದ್ರಿ, ವ್ಯಾಪಾರ ಹರಿದು ಪೊಲೀಸ್ ಕಂಪ್ಲೇಂಟ್ ಮಾಡಿ ವ್ಯಾಪಾರ ಹರಿದು ಅದು ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ನಡೆಯೋತಕ್ಕ ಇವನು 2 ತಿಂಗಳದಾಗ ಇವನು ಬಿಡೋದ್ರದಾಗ ಕ್ಯಾಚ್ ಹಾಕ್ಕೊಂತ ಕೂತಿರ್ರಿ ಅವರು. ಮೊನ್ನೆ ರಾತ್ರಿ 12:15 ಮರ್ಡ್ರ್ ಮಾಡಿ.